ಆಯ್ತು, ನೀನು ಈ ದೇಶದಲ್ಲಿ ಹುಟ್ಟಿದೆಯಲ್ಲ, ನೀನು ನಿನ್ನ ಅಪ್ಪ ಅಮ್ಮನಿಗೆ ಹುಟ್ಟಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಆಸ್ತಿ ಪತ್ರ ಕೊಡಿ ಅಂತಾರೆ. ಈ ದೇಶದ 80% ಜನರ ಹತ್ರ ಎಲ್ಲಿದೆ ಆಸ್ತಿ ಪತ್ರ? 2002ರ ಮ್ಯಾಪಿಂಗಿನ ಕಥೆಯಲ್ಲಿ ಫೇಲ್ಯೂರ್ ಆದರೆ 3/2 ಭಾಗ ಫೇಲ್ಯೂರ್ ಆಗಿದ್ದಾರೆ. ಅವರ ಡಾಕ್ಯುಮೆಂಟ್ಗಳು ಯಾವುದ್ಯಾವುದೋ ಕಾಲದ ಡಾಕ್ಯುಮೆಂಟ್ಗಳನ್ನು ಕೇಳಿ ಅದೇನು ಸಿಕ್ಕಿಲ್ಲ ಅಂದರೆ ಗೆಟ್ ಔಟ್, ಗೆಟ್ ಲಾಸ್ಟ್. ಅದಾದ್ಮೇಲೆ ನೀನು ಈ ದೇಶದ ಪೌರ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು, ಕಡೆಗೆ ಎಲ್ಲವನ್ನೂ ದಾಟಿ ಪಾಸ್ಪೋರ್ಟ್ ಕೂಡ ಪೌರತ್ವ ಸಾಬೀತಿಗೆ ಸಾಕಾಗಲ್ಲ ಅಂತ ಅಂದ್ಬಿಟ್ರು. ಫಾರಿನ್ ಮಿನಿಸ್ಟ್ರಿ ಅನ್ಬೇಕು, ಮಿನ್ರಿ ಅನ್ಬೇಕು, ಅರ್ಥನೇ ಆಗಲ್ಲ ನಮಗೆ. ಇಲ್ಲ, ಜನನ ಪ್ರಮಾಣ ಪತ್ರ ಬೇಕು. ಜನನ ಪ್ರಮಾಣ ಪತ್ರ, ಶಾಲಾ ಶೈಕ್ಷಣಿಕ ಸರ್ಟಿಫಿಕೇಟು, ಇದನ್ನು ನೀವು ಪೌರತ್ವಕ್ಕೆ ಕನ್ಸಿಡರ್ ಮಾಡೋದಾದರೆ ಇವನ್ನೆಲ್ಲ ಕೊಟ್ಟೆ ತಾನೇ ಪಾಸ್ಪೋರ್ಟ್ ಮಾಡಿರೋದು. ನಾನು ಇಲ್ಲಿ ಹುಟ್ಟಿದ್ದೀನಿ ಅಂತ ಸಾಬೀತು ಮಾಡಬೇಕು, ನಾನು ನನ್ನ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ ಅಂತ ಸಾಬೀತು ಮಾಡಬೇಕು. ಆ ಸಾಬೀತು ಮಾಡೋಕ್ಕೋಸ್ಕರ ನಾನು ತಹಶೀಲ್ದಾರು, DC, ಎಲೆಕ್ಷನ್ ಕಮಿಷನ್ನು, ಸುಪ್ರೀಂ ಕೋರ್ಟ್, ಹೆಂಗೆ ಸಾಧ್ಯ ರೀ ಇದು? ಎಲ್ಲದಕ್ಕೊಂದು ಅಂತ್ಯ ಇರ್ತದೆ. ಆರೋ ದೀಪ ಜೋರಾಗಿ ಉರಿಯುತ್ತೆ ಅಂತ ಹೇಳ್ತಾರೆ, ಹಂಗಾಗ್ತದೆ. ನಮ್ಮನೆ ಪಕ್ಕದ ಮನೆ ಹುಡುಗಿನೇ ಬಂದು ನಮ್ಮ ಬರ್ಸ್ಕೊಂಡು ಹೋದ್ಲಪ್ಪ, ತೊಂದರೆ ಇಲ್ಲ, ಅವಳು ಚಿಕ್ಕ ಮಗು ಇದ್ದಾಗ ನಾನೇ ಎತ್ತಾಡಿಸಿದ್ದು. ಆ ಕಾನ್ಫಿಡೆನ್ಸಲ್ಲಿ ನೀವೇನಾದರೂ ಯಾಮಾರಿದ್ರೆ ಅವಳ ಪ್ರೀತಿಯಿಂದ ಮುದ್ದಿನಿಂದ ಮಾತಾಡ್ಕೊಂಡೆ ಹೋಗ್ತಾಳೆ ಅಥವಾ ಹೋಗ್ತಾರೆ, ಆಮೇಲೆ ಬುಡಕ್ಕೆ ಬೆಂಕಿ ಇಡ್ತಾರೆ. ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ SIR ಅಲ್ಲಿ ಇಷ್ಟೊಂದು ಗೊಂದಲಗಳಿದ್ದಾವೆ. ಆದರೆ BJP ಬೆಂಬಲಿಗರು ಯಾರು ಕೂಡ ಇದ್ರ ಬಗ್ಗೆ ತಕರಾರೇ ಎತ್ತಾ ಇಲ್ಲ, ನಕರನೇ ಮಾಡ್ತಾ ಇಲ್ಲ. ಆಧಾರ್ ಕಾರ್ಡ್ ಆಗಲ್ಲ, ರೇಷನ್ ಕಾರ್ಡ್ ಆಗಲ್ಲ, ವೋಟರ್ ID ಆಗಲ್ಲ, ಪಾನ್ ಕಾರ್ಡ್ ಆಗಲ್ಲ, ಪಾಸ್ಪೋರ್ಟ್ ಆಗಲ್ಲ, ಹಾಡ್ತಾರೆ ಇದೆಯಲ್ಲ, ಯಾವುದೂ ಆಗಲ್ಲ. ಹಾಗಾದ್ರೆ ಆಗೋದೇನು? BJP ಕೊಡುವಂತಹ ಪ್ರಮಾಣ ಪತ್ರ ಹಿಡ್ಕೊಂಡು ಬನ್ನಿ, ಎಲ್ಲದೂ ಆಗ್ತದೆ. ಈ ದೇಶದ ಜನ, ಇಲ್ಲೊಂದು ಪರಂಪರೆ ಇದೆ, ಸಹಿಸಿಕೊಳ್ಳುವಷ್ಟು ಸಹಿಸಿಕೊಳ್ಳುತ್ತಾರೆ. ಸಹನೆ ಮೀರಿದಾಗ ಬಿ ಅಲರ್ಟ್. ಸದ್ಯಕ್ಕೆ ನಾವು, ಭವಿಷ್ಯದಲ್ಲಿ ನೀವು. ಹಲೋ, ನಮಸ್ಕಾರ. ಕರ್ನಾಟಕದಲ್ಲಿ SIR ಶುರುವಾಗಿದೆ. ಸ್ವಲ್ಪ ಹುಷಾರು ಕಡ್ರಪ್ಪ. ಒಂದು ಕಾಲ ಇತ್ತು ಸ್ವತಂತ್ರ ಭಾರತದಲ್ಲಿ, ಏನಾದರೂ ಮಾಡಿ ಈ ಜನರು ವೋಟ್ ಹಾಕಬೇಕು, ಪ್ರಜಾಪ್ರಭುತ್ವದ ಸೊಗಸು. ಈ ದೇಶವನ್ನು ಆಳುವವರನ್ನು ಆಯ್ಕೆ ಮಾಡುವಂತಹ ಗುರುತರವಾದಂಥ ಜವಾಬ್ದಾರಿಯನ್ನು ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅನ್ನುವಂಥ ನಿಯಮವನ್ನು ತರಲಾಯಿತು. ಬೇರೆಲ್ಲ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಆ ಕಾಲದಲ್ಲಿ ನನ್ನ ದೇಶದಲ್ಲಿ ಹುಟ್ಟಿದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯದ್ಭುತ. ನಮ್ಮಿಂದ ಅವರು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಹಾಗಾಗಿ ಹೇಗಾದರೂ ಮಾಡಿ ಯಾರು ವೋಟ್ ಹಾಕಲ್ವೋ ಅವ್ರನ್ನ ಪತ್ತೆ ಹಚ್ತಾ ಇದ್ರು. ವೋಟ್ ಹಾಕೋದಕ್ಕೆ ಪ್ರೇರೇಪಣೆ ನೀಡ್ತಾ ಇದ್ರು, ಒತ್ತಡವನ್ನು ಹಾಕ್ತಾ ಇದ್ರು. ವೋಟ್ ಹಾಕ್ರಪ್ಪ, ವೋಟ್ ಹಾಕ್ರಪ್ಪ, ವೋಟ್ ಹಾಕ್ರಪ್ಪ, ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಹುಡುಕಿ ಜನರನ್ನು ಪತ್ತೆ ಹಚ್ಚಿ, ಈ ದೇಶದ ಜನರೇ, ಯಾರು ಪಾಕಿಸ್ತಾನ ಬಾಂಗ್ಲಾದೇಶದವರಲ್ಲ, ಇದೇ ದೇಶದ ಜನ, ಇಲ್ಲೇ ಹುಟ್ಟಿ ಬೆಳೆದವರು, ಯಾರು ವೋಟ್ ಹಾಕ್ತಾರೆ? ಹಾಗಿದ್ದಂಥ ಮಾನಸಿಕತೆಗಳನ್ನು ವೋಟ್ ಹಾಕಲು ಪ್ರೇರೇಪಣೆ ನೀಡಿ ಈ ದೇಶದ ಪೌರತ್ವದ ಭಾಗವಾಗಿ ಈ ದೇಶದಲ್ಲಿ ಹುಟ್ಟಿದ್ದೇವೆ, ಬೆಳೆಯುತ್ತೇವೆ, ಈ ದೇಶದಲ್ಲಿ ನಾವು ಅದ್ಭುತವಾಗಿ ಬದುಕಬೇಕು ಅಂದರೆ ನಮ್ಮನ್ನು ಆಳುವವರನ್ನು ಆಯ್ಕೆ ಮಾಡುವಂತಹ ಗುರುತರ ಜವಾಬ್ದಾರಿಯಿಂದ ನಾವು ವಿಮುಖರಾಗಬಾರ್ದು. ಆ ಕಾರಣಕ್ಕೆ ವೋಟ್ ಹಾಕ್ರಪ್ಪ ಅಂಥೇಳಿ ಹುಡುಕಿ ಈ ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಗುರುತಿನ ಚೀಟಿ, ಮತದಾನದ ಗುರುತಿನ ಚೀಟಿ ಮಾಡಿಕೊಡುವಂತಹ ಪ್ರಯತ್ನಗಳಾಗ್ತಾಯಿದ್ವು. ಮತದಾರರ ಗುರುತಿನ ಚೀಟಿ, ವೋಟರ್ ID ದೊಡ್ಡ ಡಾಕ್ಯುಮೆಂಟ್ ಆಗ್ತಾಯಿತ್ತು ನಮ್ಗೆ. ಆಗ ವೋಟರ್ ID ಇದ್ಬಿಟ್ರೆ ಅದೇ ದೊಡ್ಡ ಡಾಕ್ಯುಮೆಂಟ್. ಈಗ ಆಧಾರ್ ಕಾರ್ಡ್ ಬಂದಿದೆ. ಆದರೆ ಇವರು SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಈ ಹಿಂದೆ ಅನೇಕ ಬಾರಿ ಆಗಿದೆ. ಆದರೆ ಈಗ ಆಗ್ತಿರೋದಿದೆಯಲ್ಲ, ಅದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿ ಆಗ್ತಾಯಿದೆ, ಪೂರಕವಾಗಿ ಆಗ್ತಾ ಇಲ್ಲ. ಪಾಸ್ಪೋರ್ಟ್ ಕತೆ ಹೇಳ್ತೀನಿ. ಮೊದಲೆಲ್ಲ ವಿಶೇಷ ಪರಿಷ್ಕರಣೆ ನಡೀತಾ ಇತ್ತು. ಯಾರಾದರೂ ಸತ್ತೋಗಿದ್ರೆ ಅವ್ರ ಹೆಸರನ್ನು ಡಿಲೀಟ್ ಮಾಡ್ತಾಯಿದ್ರು. ಆ ಮನೆಯಲ್ಲಿ ಯಾರಾದರೂ 18 ವರ್ಷದ ಹುಡುಗಿರಿದ್ದರೆ ಹಾಗೆ ತಗೊಳ್ರಪ್ಪ, 18 ವಯಸ್ಸಿನ ಯಾರೇ ಇದ್ದರೂ ಕೂಡ ಅವರನ್ನು ಮತದಾರ ಪಟ್ಟಿಗೆ ಸೇರಿಸ್ತಾಯಿದ್ರು. ಆಮೇಲೆ ವಲಸೆ ದೊಡ್ಡ ಪ್ರಮಾಣದಲ್ಲಿ ಊರು ಬಿಟ್ಟು ಬೇರೆ ಊರಿಗೆ ಸೇರ್ಕೊಂಡಿರ್ತಾರೆ, ಅಲ್ಲೇ ಜೀವನವನ್ನು ಕಂಡ್ಕೊಂಡಿರ್ತಾರೆ. ಅಲ್ಲೇನಾದರೂ ಅವರು ವೋಟರ್ ID ಮಾಡ್ಕೊಂಡಿದ್ರೆ, ಇಲ್ಲೊಂದಿದ್ರೆ ಇಂಥದ್ದನ್ನೆಲ್ಲ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗೆ ಮದುವೆ ಆಗಿ ಹೋದವರು, ಮದುವೆಗೆ ಮುಂಚೆ
ಸರ್ ನೇಮ್ ಅಪ್ಪಂದಿರುತ್ತೆ, ಮದುವೆ ಆದಮೇಲೆ ಗಂಡನ ಹೆಸರು ಬರುತ್ತೆ. ಊರು ಬಿಟ್ಟು ಊರು ಹೋಗಿರ್ತಾರೆ, ಅವ್ರ ಹೆಸರು ಡಿಲೀಟ್ ಮಾಡುವ, ಅಲ್ಲಿ ಸೇರಿಸುವ ಈ ಪ್ರಕ್ರಿಯೆಗಳು ನಡೀತಾ ಇತ್ತು. ಈಗೇನಾಗಿದೆ ಅಂದರೆ ಇಲ್ಲಿ ಇರುವಂಥ ಸರ್ನೇಮು ಅಲ್ಲಿರುವಂಥ ಸರ್ನೇಮು ಬೇರೆ ಬೇರೆ ಆದರೆ, ಇಲ್ಲಿ ಅಪ್ಪಂದಿದ್ದು ಅಲ್ಲಿ ಗಂಡಂದಿದ್ದರೆ ಡಿಲೀಟ್ ಔಟ್. ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ರೀ. ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಈ ನೆಪದಲ್ಲಿ ಅತ್ಯಂತ ಹೆಚ್ಚು ಹೆಸರು ಡಿಲೀಟ್ ಆಗ್ತಾ ಇರೋದು ಮಹಿಳೆಯರದ್ದೇ. ಇಲ್ಲಿ ಧರ್ಮದ ಕಥೆಗಳಿದ್ದಾವೆ. ಮುಸಲ್ಮಾನರು ಯಾಕೆ ಟಾರ್ಗೆಟ್ ಆದರು, NRC ಏನು, CA ಏನು, ಅದು ಕೋವಿಡ್ ಕಾಲದಲ್ಲಿ, ಅದಕ್ಕಿಂತ ಮುಂಚೆ ಹೋರಾಟ ಆಯಿತು, ಕೋವಿಡ್ ಕಾಲ ಬಂತು, ಹೋರಾಟವು ನಿಲ್ತು, ಆ ಒಂದು ಈ ದೇಶಕ್ಕೆ ಮಾರಕವಾದಂತಹ ಪ್ರಯೋಗ ಕೂಡ ನಿಂತುಬಿಡ್ತು. ಈಗ SIR ರೂಪದಲ್ಲಿ ಅದು ನಮ್ಮ ಮುಂದೆ ಬಂದು ನಿಂತಿದೆ. ಮ್ಯಾಪಿಂಗು, ಮ್ಯಾಚಿಂಗು. ಈ ದೇಶದಲ್ಲಿ ನಾನು ಹುಟ್ಟಿ ಬೆಳೆದಿದ್ದೇನೆ, ನಾನು ಈ ದೇಶದ ಪೌರನ ಅಲ್ವಾ, ಈ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಈ ಮೋದಿ, ಶಾ, ಜ್ಞಾನೇಶ್ ಕುಮಾರ್, ಚುನಾವಣಾ ಆಯುಕ್ತ, ಯಾರು ಇವರೆಲ್ಲ ಇಲ್ದಿರೋ ಡಾಕ್ಯುಮೆಂಟ್ಗಳನ್ನು ಕೇಳಿಕೊಂಡು 2002ರ ಮತಪಟ್ಟಿ ಪರಿಷ್ಕರಣೆ ಆದಾಗ ಹೆಸರುಗಳಿಗೂ ಈಗ ನಡೀತಿರುವಂಥ SIR ಪ್ರಕ್ರಿಯೆಯಲ್ಲಿ ಮ್ಯಾಚಿಂಗ್ ಆಗಬೇಕು. ಮ್ಯಾಚಿಂಗ್ ಆ್ಯಂಡ್ ಮ್ಯಾಪಿಂಗ್ ಅದು ಆಗದೇ ಇದ್ದರೆ ಡಿಲೀಟ್. 3/2 ಭಾಗ ಆಗ್ತಾ ಇಲ್ಲ. ಆತ್ಮ ಮುಡ್ಕೊಂಡು ಹೇಳಿ, ನಿಮ್ಮಲ್ಲಿ ಎಷ್ಟು ಜನರ ಹೆಸರು, ವೋಟರ್ ID ಹೆಸರು ಮತ್ತು ಆಧಾರ್ ಕಾರ್ಡ್ ಹೆಸರು ತಾಳೆ ಆಗ್ತವೆ, ವೋಟರ್ ID ಹೆಸರು, ರೇಷನ್ ಕಾರ್ಡ್ ಹೆಸರು ತಾಳೆ ಆಗ್ತವೆ. ಆಗೆಲ್ಲ ವೋಟರ್ ID ಮಾಡ್ಕೊಡ್ತಿರ್ಬೇಕಾದ್ರೆ ಕನ್ನಡನೇ ಒಂಥರ ಬರಿತಾಯಿದ್ರು, ಇಂಗ್ಲೀಷೇ ಒಂಥರ ಬರಿತಾಯಿದ್ರು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಕೂಡ ಈ SIRಲ್ಲಿ ಕನ್ಸಿಡರ್ ಆಗ್ತದೆ. ಗೆಟ್ ಔಟ್, ಗೆಟ್ ಲಾಸ್ಟು. ಆಗ ನೀವು ಇನ್ನಷ್ಟು ಡಾಕ್ಯುಮೆಂಟ್ಗಳನ್ನು ಒದಗಿಸ್ಬೇಕು. ಇಲ್ಲಪ್ಪ, ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ, ಆಯ್ತು, ನೀನು ಈ ದೇಶದಲ್ಲಿ ಹುಟ್ಟಿದೆಯಲ್ಲ, ನೀನು ನಿನ್ನ ಅಪ್ಪ ಅಮ್ಮನಿಗೆ ಹುಟ್ಟಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಆಸ್ತಿ ಪತ್ರ ಕೊಡಿ ಅಂತಾರೆ. ಈ ದೇಶದ 80% ಜನರ ಹತ್ರ ಎಲ್ಲಿದೆ ಆಸ್ತಿ ಪತ್ರ? ಅಷ್ಟು ಶ್ರೀಮಂತಗೊಳಿಸಿದೆಯಾ ನಮ್ಮನ್ನು ಈ ವ್ಯವಸ್ಥೆ? 70 ವರ್ಷ ಆಯ್ತಪ್ಪ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕು. ಆಮೇಲೆ ಜನನ ಪ್ರಮಾಣ ಪತ್ರ ಕೇಳ್ತಾರೆ. ನಮ್ಮ ಅಪ್ಪಂದು ಅಜ್ಜಂದು 80ರ ದಶಕದ ಆಚೆಗಿನ ಜನನ ಪ್ರಮಾಣ ಪತ್ರ. ಆಗ ಎಷ್ಟು ಹಾಸ್ಪಿಟಲ್ಗಳಿದ್ವು, ಅದೆಷ್ಟು ಜನ ಹಾಸ್ಪಿಟಲ್ಗೆ ಹೋಗಿ ಹೆರಿಗೆ ಮಾಡಿಸ್ಕೊತಾಯಿದ್ರು, ಆಸ್ಪತ್ರೆಯಿಂದ ಜನನ ಪ್ರಮಾಣ ಪತ್ರ ಪಡ್ಕೊತಿದ್ರು. ಪಂಚಾಯತಿ ವ್ಯವಸ್ಥೆ ಇತ್ತು, ಎಷ್ಟು ಜನ ಹೋಗ್ತಾಯಿದ್ರು. ಸೂಲಗಿತ್ತಿಯರು ಬಂದು ಹೆರಿಗೆಯನ್ನು ಮಾಡೋದ್ರು, ಮಕ್ಕಳು ಹುಟ್ಟಿದ್ರು, ಬೆಳೆದ್ರು, ಹಾಗೆ ಬದುಕೊಂಡು ಹೋದರು. ಸ್ಕೂಲಿಗೆ ಹೋದರ ಸಂಖ್ಯೆನೂ ಭಾಳ ಕಡಿಮೆ. ಈ ಥರ 2002ರ ಮ್ಯಾಪಿಂಗಿನ ಕಥೆಯಲ್ಲಿ ಫೇಲ್ಯೂರ್ ಆದರೆ, 3/2 ಭಾಗ ಫೇಲ್ಯೂರ್ ಆಗಿದ್ದಾರೆ. ಅವರ ಡಾಕ್ಯುಮೆಂಟ್ಗಳು ಯಾವುದ್ಯಾವುದೋ ಕಾಲದ ಡಾಕ್ಯುಮೆಂಟ್ಗಳನ್ನು ಕೇಳೋದು. ಅದೇನು ಸಿಕ್ಕಿಲ್ಲ ಅಂದರೆ ಗೆಟ್ ಔಟ್, ಗೆಟ್ ಲಾಸ್ಟ್. ಅದಾದಮೇಲೆ ನೀನು ಈ ದೇಶದ ಪೌರ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬಡವರು ಮತ್ತು ಅನಕ್ಷರಸ್ಥರು ಮಾಡಿದಂಥ ಹೋರಾಟದಿಂದ. ಲೀಡ್ ಮಾಡುವಂತಹ ಮುಖಗಳು ಮಾತ್ರ ನಮಗೆ ಕಾಣಿಸ್ಕೊಳ್ತವೆ. ಆದರೆ ರಕ್ತ ಬಸ್ತಿದ್ದು, ಬೆವರು ಹರಿಸಿದ್ದು, ಹುತಾತ್ಮರಾಗಿದ್ದು, ಶತ್ರುಗಳ ರುಂಡವನ್ನು ಕತ್ತರಿಸಿದ್ದು ಅನಕ್ಷರಸ್ಥರು ಮತ್ತು ಬಡವರೇ, ಆದಿವಾಸಿಗಳೇ, ಕಾಡು ಜನರೇ. ಇವತ್ತು ಅದೇ ಜನರ ಹತ್ರ ಅವ್ರ ಹತ್ರ ಇಲ್ಲದ ಡಾಕ್ಯುಮೆಂಟ್ಗಳನ್ನೇ ಕೇಳ್ತಾ ಇದ್ದಾರೆ. ಆಧಾರ್ ಕಾರ್ಡು ನೀವೇ ಕೊಟ್ಟಿದ್ದು, ಅದು ಈ ದೇಶದ ಪೌರತ್ವಕ್ಕೆ ಸಾಕಾಗೋದಿಲ್ಲ, ಅಂದರೆ ಪೌರತ್ವ ಸಾಬೀತಿ ಸಾಕಾಗೋದಿಲ್ಲ. ವೋಟರ್ ID ನಿಮ್ಮ ಹತ್ರ ಇದ್ದರೆ ಅದೇ ಪರಿಷ್ಕರಣೆಯ ಕಾನ್ಸೆಪ್ಟು. ರೇಷನ್ ಕಾರ್ಡು ನೋ, ಪಾನ್ ಕಾರ್ಡು ಸಾಧ್ಯನೇ ಇಲ್ಲ. ಜನನ ಪ್ರಮಾಣ ಪತ್ರ, ಸ್ಕೂಲ್ ಸರ್ಟಿಫಿಕೇಟು ಪರಿಷ್ಕರಣೆ ಮಾಡಬೇಕು. ಮತ್ತೇನು ಕೊಡಲಿ? ನಿಮ್ದು ಆಸ್ತಿ ಪತ್ರ ಕೊಡು, ನಿಮ್ಮ ಮನೆಯದು, ನೀನು ಇಲ್ಲೇ ಹುಟ್ಟಿ ಬೆಳೆದಿದ್ದೆ ಅನ್ನೋದಾದರೆ, ನೀನು ಹುಟ್ಟಿ ಬೆಳೆದಿದೆಯಲ್ಲ, ಬದುಕಿದೆಯಲ್ಲ, ಆ ಜಾಗದ ಸರ್ಟಿಫಿಕೇಟ್ ಕೊಡು. ಯಾರ ಹತ್ರ ಇದೆ? ಎಷ್ಟು ಜನರ ಹತ್ರ ಇದೆ? ಕಡೆಗೆ ಎಲ್ಲವನ್ನೂ ದಾಟಿ ಪಾಸ್ಪೋರ್ಟು ಕೂಡ ಪೌರತ್ವ ಸಾಬೀತಿಗೆ ಸಾಕಾಗಲ್ಲ ಅಂತ ಅಂದ್ಬಿಟ್ರು. ಫಾರಿನ್ ಮಿನಿಸ್ಟ್ರಿ ಅನ್ಬೇಕೋ, ಮಿನ್ರಿ ಅನ್ಬೇಕೋ, ಅರ್ಥನೇ ಆಗಲ್ಲ ನಿಮಗೆ. ಕೆಲವು ಪದಗಳನ್ನು ಹೇಳಬಾರ್ದು. ಪಾಸ್ಪೋರ್ಟ್ ಸಾಕಾಗಲ್ಲ ಪೌರತ್ವ ಸಾಬೀತಿಗೆ. ಯಾರೇ ಎಂಥ ಕಿತ್ತೋದ ನನ್ನ ಮಕ್ಕಳ ಆಡಳಿತದಲ್ಲಿ ನಾವು ಬದುಕಬೇಕಾಗಿದೆ ನೋಡಿ. ನಾವು ಇದೇ ಪಾಸ್ಪೋರ್ಟ್ ಇಟ್ಕೊಂಡು ಅನೇಕ ದೇಶಗಳನ್ನು ಸುತ್ತಾಡಿ ಬಂದಿದ್ದೀವಿ. ಈ ಪಾಸ್ಪೋರ್ಟ್ ನೋಡಿದ ತಕ್ಷಣ ಇಂಡಿಯನ್ ಪಾಸ್ಪೋರ್ಟ್, ಇವನೊಬ್ಬ ಇಂಡಿಯಾದ ಪ್ರಜೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡ್ತಾರೆ, ಗುರುತಿಸ್ತಾರೆ. ಅದೇ ನಿಮ್ಮ ಪೌರತ್ವಕ್ಕೆ ಸಾಬೀತಾಗಲ್ಲ, ಅದು ಪೌರತ್ವದ ಸರ್ಟಿಫಿಕೇಟ್ ಆಗಲ್ಲ. ಅದೊಂದು ಟ್ರಾವೆಲ್ ಟಿಕೆಟ್. ಪಾಸ್ಪೋರ್ಟ್ ಅನ್ನೋದು ಒಂದು ಟ್ರಾವೆಲ್ ಟಿಕೆಟು. ಪಾಸ್ಪೋರ್ಟ್ ಹೆಂಗೆ ಮಾಡಿಸ್ತೀರಪ್ಪ? ಪಾಸ್ಪೋರ್ಟ್ ಹೆಂಗ್ರಿ ಮಾಡಿಸ್ತೀವಿ? ಜನನ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಎಲ್ಲ ಕಾರ್ಡುಗಳನ್ನು ಕೊಟ್ಟು ಆಮೇಲೆ ಪೊಲೀಸೂ ಬಂದುಬಿಟ್ಟು ನಾನು ಅವನೇ
ಇವನೇ ಇವನು ಇಂಥೋ ಇಲ್ಲೇ ಹುಟ್ಟಿದ್ದಾನೆ, ಇಲ್ಲೇ ಬೆಳೆದಿದ್ದಾನೆ, ಇಲ್ಲೇ ಇದ್ದಾನೆ, ಅಕ್ಕಪಕ್ಕದ ಮನೆಯವ್ರನ್ನ ಎಲ್ಲರನ್ನ ಕೇಳಿ ವಿಚಾರಿಸಿ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಮುಗ್ದು ಆದಮೇಲೆ ಇವನು ಪಾಸ್ಪೋರ್ಟ್ ಕೊಡ್ಬೋದು, ಇವನು ಈ ದೇಶದ ಪ್ರಜೆ ಅಂತಲೇ ಕನ್ಸಿಡರ್ ಮಾಡಿಬಿಟ್ಟು ಪಾಸ್ಪೋರ್ಟ್ ಕೊಟ್ಟಿರ್ತಾರೆ. ಆ ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಅಲ್ಲೊಂದಿಷ್ಟು ಇನ್ವೆಸ್ಟಿಗೇಷನ್ ಇವೆಲ್ಲ ದಾಟ್ಕೊಂಡು ಬಂದು ಪಾಸ್ಪೋರ್ಟ್ನ ಪಡ್ಕೊತೀವಿ. ಅದನ್ನು ನೀವು ಯಾವುದೋ ಬಸ್ ಟಿಕೆಟ್ ಥರ ನೋಡಿಬಿಟ್ರೆ ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಅಷ್ಟೆಲ್ಲ ಪೊಲೀಸ್ ವೆರಿಫಿಕೇಷನ್ನ ಎದುರಿಸಿ ಅದನ್ನು ಯಾವುದೊಂದು ಟ್ರಾವೆಲ್ ಟಿಕೆಟ್ ಥರ ನೀವು ನೋಡಿಬಿಟ್ರೆ ಎಲ್ಲ ಹಂತವನ್ನು ದಾಟಿದಂತಹ ಒಂದು ಪ್ರಕ್ರಿಯೆ. ಜನ ಏನು ಮಾಡಿದ್ರು, ತಿರುಗಿ ಬಿದ್ದರು, ಕ್ಯಾಕರ್ಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಪ್ಪ, ಪೌರತ್ವ ಸಾಬೀತಿಗೆ ಯಾವುದು ಜನನ ಪ್ರಮಾಣ ಪತ್ರ ಕೇಳ್ತಾ ಕೂತಿದ್ದೀರಿ ನೀವು. ಆ ಕಾಲದಲ್ಲಿ ಕೆಲವ್ರ ಹತ್ರ ಇರಲಿಲ್ಲ ಅಂತ ನಾವು ಮಾತಾಡ್ತಾ ಇದ್ದೀವಿ. ಈಗಿನ ಜನ್ರೇಷನಲ್ಲಿ ಎಲ್ಲರ ಹತ್ರ ಆಲ್ಮೋಸ್ಟ್ ಇರ್ತದೆ. ಈ 80s ಪ್ಲಸ್ಸು 90s ಪ್ಲಸ್ಸು ಎಲ್ಲ ಇರ್ಬೋದೇನೋ, ಸಿಗ್ಬೋದೇನೋ. ಅದಕ್ಕಿಂತ ಮುಂಚೆ ಎಲ್ಲಿ ಸಾಧ್ಯ ಅಂತ ನಮ್ಮದು ಚರ್ಚೆ. ಇಲ್ಲ ಜನನ ಪ್ರಮಾಣ ಪತ್ರ ಬೇಕು. ಜನನ ಪ್ರಮಾಣ ಪತ್ರ, ಶಾಲಾ ಶೈಕ್ಷಣಿಕ ಸರ್ಟಿಫಿಕೇಟು, ಇದನ್ನು ನೀವು ಪೌರತ್ವಕ್ಕೆ ಕನ್ಸಿಡರ್ ಮಾಡೋದಾದರೆ ಇವನ್ನೆಲ್ಲ ಕೊಟ್ಟೆ ತಾನೇ ಪಾಸ್ಪೋರ್ಟ್ ಮಾಡಿರೋದು ನಾವು. ಹಾಗಾದರೆ ಪಾಸ್ಪೋರ್ಟು ಪೌರತ್ವಕ್ಕೆ ಕನ್ಸಿಡರ್ ಆಗಲ್ಲ ಅಂದ್ಬಿಟ್ರೆ ಏನರೋ ನಿಮ್ಮ ತಲೆ ಸಗಣಿಗಳ ಅನ್ನುವಂಥ ವಿರೋಧಾಭಾಸಗಳು ಯಾವಾಗ ಶುರು ಆಯಿತೋ, ಇಲ್ಲ SIRಗೆ ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂದರು. ಅದಾದಮೇಲೆ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಈಗ SIRಗೆ ಪಾಸ್ಪೋರ್ಟ್ ಕನ್ಸಿಡರ್ ಆಯ್ತಪ್ಪ, ಆಗಲ್ಲ ಅಂದರು, ಈಗ ಆಯಿತು ಅಂತ ಇಟ್ಕೊಳ್ಳಿ. ಎಷ್ಟು ಜನರ ಹತ್ರ ಇದೆ ಪಾಸ್ಪೋರ್ಟು? ಒಂದು 15% ಜನರ ಹತ್ರ, 20%, 80%, ಕನಿಷ್ಠ 80% ಜನರ ಹತ್ರ ಪಾಸ್ಪೋರ್ಟ್ ಇಲ್ಲ. ಅವರ ಆಧಾರ್ ಕಾರ್ಡು, ಅವರ ಪಾನ್ ಕಾರ್ಡು, ಅವರ ಬ್ಯಾಂಕ್ ಪಾಸ್ಬುಕ್ಕು, ಅವರ ರೇಷನ್ ಕಾರ್ಡು ಯಾವುದು ಕೂಡ ನಿಮ್ಮ ಪೌರತ್ವ ಸಾಬೀತಿಗೆ ಸಾಕಾಗಲ್ಲ. 2002 ಮ್ಯಾಚಿಂಗ್ ಆಗಿಲ್ಲ ಅಂದರೆ ಅವ್ರು ಕೇಳುವಂಥ ಡಾಕ್ಯುಮೆಂಟ್ಗಳು 80% ಜನರ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಡಿಲಿಷನ್. ಇದಕ್ಕೆ ಅಪೀಲ್ ಹೋಗ್ಬೋದು, ಅದಕ್ಕೆ ಅವಕಾಶ ಇದೆ. BLO, ERO ಈ ಹಂತಗಳೆಲ್ಲ ದಾಟದ ಮೇಲೆ ತಹಶೀಲ್ದಾರ್ಗೆ ಅಪೀಲ್ ಮಾಡ್ಬೋದು. ಅವನು ರಿಜೆಕ್ಟ್ ಮಾಡ್ದಂತ ಇಟ್ಕೊಳ್ಳಿ. DC ಅವ್ರು ರಿಜೆಕ್ಟ್ ಮಾಡ್ದಂತ ಇಟ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ ಅಲ್ಲೂ ರಿಜೆಕ್ಟ್ ಆಯ್ತಂತ ಇಟ್ಕೊಳ್ಳಿ. ಕೋರ್ಟು ತಮ್ಮ ಊರಿನ ಗ್ರಾಮ ಪಂಚಾಯತಿಗೆ ಹೋಗೋದಕ್ಕೆ ಶಕ್ತಿ ಇಲ್ಲದಂತಹ ಈ ದೇಶದ ಒಬ್ಬ ಬಡವ ಸುಪ್ರೀಂ ಕೋರ್ಟ್ವರೆಗೂ ಈ ಎಲ್ಲ ಹಂತವನ್ನು ದಾಟಿ ಹೋಗಕ್ಕೆ ಸಾಧ್ಯನಾ? ತಲೆ ಸರಿ ಇದೆಯಾ ಇವರಿಗೆ? ನಾನು ಇಲ್ಲಿ ಹುಟ್ಟಿದ್ದೀನಿ ಅಂತ ಸಾಬೀತು ಮಾಡಬೇಕು, ನಾನು ನನ್ನ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ ಅಂತ ಸಾಬೀತು ಮಾಡಬೇಕು. ಆ ಸಾಬೀತು ಮಾಡೋಕ್ಕೋಸ್ಕರ ನಾನು ತಹಶೀಲ್ದಾರು, DC, ಎಲೆಕ್ಷನ್ ಕಮಿಷನ್ನು, ಸುಪ್ರೀಂ ಕೋರ್ಟ್, ಹೆಂಗೆ ಸಾಧ್ಯ ರೀ ಇದು? ಈ ಥರದೊಂದು ಕೆಟ್ಟ ರೀತಿಯ SIR ನಮ್ಮ ಮುಂದೆ ಬಂದು ನಿಂತಿರೋದು. ಅವ್ರು ಹೇಳೋದು ಭಾಳ ಈಸಿಯಾಗಿದೆ, ಭಾಳ ಚೆನ್ನಾಗೇ ಇದೆ. ಅಕ್ರಮ ಮತದಾರರನ್ನು ಪತ್ತೆ ಹಚ್ಚೋದಕ್ಕೆ ಮಾಡ್ತಾಯಿದ್ದೀವಿ. ಸತ್ತೋರ ಹೆಸರಲ್ಲಿ ಓಟ್ ಹಾಕೋರಿದ್ದಾರೆ, ಅದನ್ನು ಪತ್ತೆ ಹಚ್ತೀವಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಇದಾಗಬೇಕು. ಹೌದಪ್ಪ, ತುಂಬ ಜನ ಫೇಕ್ ವೋಟರ್ ID ಮಾಡ್ಕೊಂಡಿರ್ತಾರೆ. ಮತದಾರ ಪಟ್ಟಿ ಪರಿಷ್ಕರಣೆ ಆಗಬೇಕು. ಆಗಿದ್ದಾವೆ, ಆಗ್ತಾಯಿದ್ವು. ಇದಕ್ಕೆ ಮಾತ್ರ ಯಾಕೆ ಇಷ್ಟೊಂದು ವಿರೋಧ? ಇದಕ್ಕೆ ಮಾತ್ರ ಯಾಕೆ ಇಷ್ಟೊಂದು ಫೈಟು? ಈಗ ನ್ಯಾಯಾಂಗ ವ್ಯವಸ್ಥೆ ಕೂಡ ಮಾಡಲಿ ಅಂತ ಹೇಳಿದೆ, ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಹೇಳಿದ್ದಾವೆ. ಅದೇನೇ ಹೇಳಿದ್ರು ಕೂಡ ಇವತ್ತಿನ ಒಂದು ವ್ಯವಸ್ಥೆ ಒಳಗಡೆ ಏನು ಆಗ್ತಿದೆ, ಏನು ನೋಡ್ತಾ ಬಂದಿದ್ದೀವಿ, ತೀರ್ಮಾನಗಳು, ಅದರ ಬಗ್ಗೆ ನಾನೇನು ವಿವರಣೆ ಕೊಡಬೇಕಾ? ಎಲ್ಲ ನಿಮಗೆ ಗೊತ್ತಿದೆ. ಪಾಸ್ಪೋರ್ಟ್ ವಿಚಾರದಲ್ಲಿ ಯಾರ ಹತ್ರ ಇಲ್ಲ, ಅನಕ್ಷರಸ್ಥರ ಹತ್ರ ಸಹಜವಾಗಿ ಈ ದೇಶದಲ್ಲಿ ಆ ಸಂಖ್ಯೆ ದೊಡ್ಡದಿದೆ. ಸಾಕ್ಷರತೆ ಏನೋ 1-2 ದಶಕಗಳಿಂದ ಶುರುವಾಗಿರೋದು ದೊಡ್ಡ ಪ್ರಮಾಣದಲ್ಲಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬಡತನ ಇದೆ. ಇದೇ ಬಡವರು, ಇದೇ ಅನಕ್ಷರಸ್ಥರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದವರು, ಅವರೇ ಫೈಟ್ರುಗಳು. ಇವತ್ತು ಅದೇ ಫೈಟ್ರುಗಳು ನಾನು ಈ ದೇಶದ ಪ್ರಜೆ, ನಾನು ಕೂಡ ಮತದಾನವನ್ನು ಮಾಡಬಹುದು ಅಂತ ಅವನೇ ಸಾಬೀತು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಓಟ್ ಹಾಕಬೇಕು ಅನ್ನೋದು ಮೊದಲ ನಿಯಮ. ನೀನು ಓಟ್ ಹಾಕಲೇಬೇಕಪ್ಪ, ಮೊದಲ ನಿಯಮ. ಈಗ ನಾನು ಓಟ್ ಹಾಕಬೇಕು ಅಂದರೆ ನಾನು ಒಂದಿಷ್ಟು ದಾಖಲೆಗಳನ್ನು ಕೊಟ್ಟು ದಯವಿಟ್ಟು ನನಗೆ ಓಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಳ್ಳುವಂಥ ಸ್ಥಿತಿ. ಹಾಗಾಗಿನೇ ಈ SIR ಬಿಹಾರ ಚುನಾವಣೆ ಶುರುವಾಗುವ ಮುನ್ನ ಆರಂಭವಾಗಿತ್ತು. ಇಲ್ಲಿವರೆಗೂ ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಸುಮಾರು 7 ಕೋಟಿ ಮತದಾರರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಅಕ್ರಮ ಮತದಾರನ ಪತ್ತೆ ಹಚ್ಚೋದು ಇದೆ, ಸತ್ತವರ ಹೆಸರಲ್ಲಿ ಓಟ್ ಹಾಕ್ತಾರೆ ಅದನ್ನು ಪತ್ತೆ ಹಚ್ಚೋದಿದೆ, ಇನ್ನಿತರ ಕಾರಣಗಳನ್ನು ನೀವು ಹೇಳ್ತಾ ಇದ್ದೀರಿ. ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅಕ್ರಮ ವಲಸೆ ಬಗ್ಗೆ ಮಾತಾಡ್ತೀರಿ, ಅಕ್ರಮ ವಲಸೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನೀವು ಕೊಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ, ಹೇಗೆ ಬರ್ತಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ, ಗಡಿಯಲ್ಲಿ ಕತ್ತೆ ಕಾಯ್ತಾ ಇದೆಯಾ ಗೌರ್ಮೆಂಟ್? ಒಂದಿಷ್ಟು ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಇಲ್ಲದ ಸಿಗದ ದಾಖಲಾತಿಗಳನ್ನು ಕೇಳಿ ಇಲ್ಲಿ ಹುಟ್ಟಿ ಬೆಳೆದಂತಹ ಹಲವಾರು ದಶಕಗಳಿಂದ ಶತಮಾನಗಳಿಂದ ಇರುವಂಥ ಪೀಳಿಗೆಗೆ ಅವರಲ್ಲಿಲ್ಲದ ದಾಖಲೆಗಳನ್ನು ಕೇಳಿ
ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್, ಟೈಪ್ ಆಫ್ ಮಿಸ್ಟೇಕಿನ ಕರ್ಮಕಾಂಡದ ಒಳಗೆ ಅವರನ್ನು ಸಿಲುಕಿಸಿ ಅವರು ಈ ದೇಶದ ಪ್ರಜೆಗಳೇ ಅಲ್ಲ, ಅವರಿಗೆ ಓಟ್ ಹಾಕುವಂಥ ಅವಕಾಶನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಶಾ, ಮೋದಿ ಆ್ಯಂಡ್ ಜ್ಞಾನೇಶ್ ಕುಮಾರ್, ಇದು ಹೀಗೆ ಮುಂದುವರಿಯುತ್ತಂತೀರಾ? ಎಲ್ಲದಕ್ಕೊಂದು ಅಂತ್ಯ ಇರ್ತದೆ. ಆರೋ ದೀಪ ಜೋರಾಗಿ ಉರಿಯುತ್ತೆ ಅಂತ ಹೇಳ್ತಾರೆ. ಹಂಗಾಗ್ತದೆ. ಒಬ್ಬ ಕಳ್ಳನ ಹಿಡಿಯೋಕ್ಕೆ ಹೋಗಿ 1,00,000 ಜನರ ಬದುಕನ್ನು ನೀವು ನಾಶ ಮಾಡ್ತಾ ಇದ್ದೀರಿ. ಇದರ ಉದ್ದೇಶ ಏನು ಅಂದರೆ 2014 ಅಧಿಕಾರಕ್ಕೆ ಬಂದ್ರಿ 300+, 2019 ಅಧಿಕಾರಕ್ಕೆ ಬಂದ್ರಿ 300+, 2024 ಹೊತ್ತಿಗೆ 240ಕ್ಕೆ ಬಂದು ಕೂತ್ರಿ. ಒಂದು ದಶಕ ಕಳೀತಿದ್ದ ಹಾಗೆ ನೀವೇನೋ ನಿಮ್ಮ ಕತೆ ಏನು ಅಂತ ಜನರಿಗೆ ಅರ್ಥ ಆಯಿತು. ಹೆಚ್ಚಿನ ಮತದಾರರು ಯಾರು? ಇದೇ ಅನಕ್ಷರಸ್ಥರು ಮತ್ತು ಬಡವರೇ. ಈ ಪಾಸ್ಪೋರ್ಟ್ ಇರೋರು ಶ್ರೀಮಂತರೆಲ್ಲ ಇರ್ತಾರಲ್ಲ ಅನೇಕರು. ಇವರಿಂದ ಈ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ನಡೀತಾ ಇಲ್ಲ. ವೋಟ್ ಹಾಕೋನೆಲ್ಲ ಬಡವರೇ, ಅನಕ್ಷರಸ್ಥೆ. ದೊಡ್ಡ ಸಂಖ್ಯೆ, 80% ಅವರೇ ಇರೋದು. ಅವರಲ್ಲೇ ಕಟ್ ಆಫ್ ಮಾಡಿ ಯಾರನ್ನ ಕಟ್ ಮಾಡಬೇಕು, ಹೇಗೆ ಕಟ್ ಮಾಡಬೇಕು, ಯಾರನ್ನ ಕಟ್ ಮಾಡಿದ್ರೆ ಲಾಭ ಇದೆ, ಯಾರನ್ನ ಕಟ್ ಮಾಡದಿದ್ರೆ ಲಾಭ ಆಗುತ್ತೆ. ಇದೇ ತಾನೇ ನಿಮ್ಮ ಆಲೋಚನೆ? ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ SIR ಅಲ್ಲಿ ಇಷ್ಟೊಂದು ಗೊಂದಲಗಳಿದ್ದಾವೆ. ಪಾಸ್ಪೋರ್ಟ್ ಸೇರಿದಾಗೆ ಅನೇಕ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಅನೇಕ ಪ್ರಶ್ನೆಗಳಿದ್ದಾವೆ. ಅವರ ರೂಲ್ಸು ರೆಗ್ಯುಲೇಷನ್ಸ್ ನೋಡ್ತಾ ಇದ್ದರೆ ಆತಂಕ ಆಗ್ತದೆ. ಆದರೆ BJP ಬೆಂಬಲಿಗರು, ಇದೇ ಮೋದಿ ಶಾ ಬೆಂಬಲಿಗರು ಯಾರು ಕೂಡ ಇದ್ರ ಬಗ್ಗೆ ತಕರಾರೇ ಎತ್ತಾ ಇಲ್ಲ, ನಕರನೇ ಮಾಡ್ತಾ ಇಲ್ಲ. ಆಧಾರ್ ಕಾರ್ಡ್ ಆಗಲ್ಲ, ರೇಷನ್ ಕಾರ್ಡ್ ಆಗಲ್ಲ, ವೋಟರ್ ID ಆಗಲ್ಲ, ಪಾನ್ ಕಾರ್ಡ್ ಆಗಲ್ಲ, ಪಾಸ್ಪೋರ್ಟ್ ಆಗಲ್ಲ, ಹಾಡ್ತಾರೆ ಇದೆಯಲ್ಲ, ಯಾವುದೂ ಆಗಲ್ಲ. ಹಾಗಾದರೆ ಆಗೋದೇನು? BJP ಕೊಡುವಂತಹ ಪ್ರಮಾಣ ಪತ್ರ ಹಿಡ್ಕೊಂಡು ಬನ್ನಿ, ಎಲ್ಲದೂ ಆಗ್ತದೆ. ನೀನು BJP ಬೆಂಬಲಿಗನಾದರೆ ನೀನು ಆರಾಮಾಗಿರು, ನಿನಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ನೀನು ಅಕ್ರಮ ಆಸ್ತಿ ಮಾಡಿದ್ಯೋ, ಸಕ್ರಮ ಆಸ್ತಿ ಮಾಡಿದ್ಯೋ, ಏನು ಮಾಡಿದ್ಯೋ, ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನು CBIಯೋ, EDನೋ, ITನೋ, ಏನೇನೋ ಅವರ ಮೂಲಕ ನಿಮಗೆ ತೊಂದರೆ ಕೊಡಬಾರ್ದು ಅಂತ ಆದರೆ ನೀವು BJP ಸೇರ್ಕೊಂಬಿಡಿ, ಫಿನಿಶ್. ಹಾಗಾಗಿನೇ ರಾಘವ್ ಛಡ್ಡಾ BJP ಸೇರ್ಕೊಂಡ, ಸಿಂಧ್ಯಾ BJP ಸೇರ್ಕೊಂಡ, ಜ್ಯೋತಿರಾದಿತ್ಯ ಸಿಂಧ್ಯಾ ಅವನು ಸೇರ್ಕೊಂಡ, ಇವನು ಸೇರ್ಕೊಂಡ. ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂದರೆ ಸೇರ್ಕೊಳ್ಳಿ. ಅಕ್ರಮ ಮಾಡ್ತಿರೋ, ಸಕ್ರಮ ಮಾಡ್ಕೊಂಡಿದ್ದೀರೋ, ನಿಮಗೆ ಕ್ಲೀನ್ ಚೀಟ್ ಕೊಡಬೇಕಂದ್ರೆ BJP ಸೇರ್ಕೊಳ್ಳಿ. ಈ ಥರದ ಒಂದು ಚರ್ಚೆಗಳು ಅವಾಗವಾಗ ನಡೀತಾ ಇರ್ತವೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಇವರು ಯಾರನ್ನು ಟಾರ್ಗೆಟ್ ಮಾಡ್ತಾರೆ, ಯಾರನ್ನು ಮಾತ್ರ ಟಾರ್ಗೆಟ್ ಮಾಡ್ತಾರೆ, ಎಲ್ಲದು ಓಪನ್ ಆಗಿದೆ. ಇವತ್ತು ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ಕೊಂಡೇ ಬಂದಿದ್ದಾವೆ. ಅದೇ ರೀತಿ SIR ಇಷ್ಟೊಂದು ಆತಂಕವನ್ನು ತರಿಸ್ತಾ ಇದ್ದರೆ BJPಯವರು, BJP ಬೆಂಬಲಿಗರು ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಅಂದರೆ ನಾವು BJP ಬೆಂಬಲಿಗರು ಮತ್ತು BJPಯ ಜೊತೆಗೆ ಗುರುತಿಸಿಕೊಳ್ಳುತ್ತಿರುವುದರಿಂದ ನಮಗೇನೂ ಸಮಸ್ಯೆ ಇಲ್ಲ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಅವರು ಕೂತಿದ್ದಾರೆ. ಅದು ಹಾಗಾಗಲ್ಲ. ಗುಂಪಲ್ಲೇ ಗೋವಿಂದ ಆಗಿಬಿಡ್ತೀರಿ. ಹಾಗಾಗಿ SIR ವಿಚಾರದಲ್ಲಿ BLO ಏನು ಬರ್ತಾರಲ್ಲ ನಿಮ್ಮ ಮನೆಗೆ, ಆ ಟೈಮಲ್ಲಿ ತುಂಬ ಅಲರ್ಟ್ ಆಗಿರಿ. ಆ ಪ್ರಶ್ನೆಗಳು, ಅವ್ರು ಫಿಲ್ ಮಾಡೋದು ಪ್ರತಿಯೊಂದೂ ಗಮನವಿಟ್ಟು ನೋಡಿ. ಅದು ಹೇಗೆ ಬೇಕಾದರೂ ಡೀಲ್ಗಳಾಗ್ತವೆ. ಕೆಲವು ಸಲ ನಮ್ಮನೆ ಪಕ್ಕದ ಮನೆ ಹುಡುಗಿನೇ ಬಂದು ನಮ್ಮ ಬರ್ಸ್ಕೊಂಡು ಹೋದ್ಲಪ್ಪ, ತೊಂದರೆ ಇಲ್ಲ, ಅವಳು ಚಿಕ್ಕ ಮಗು ಇದ್ದಾಗ ನಾನೇ ಎತ್ತಾಡಿಸಿದ್ದು. ಆ ಕಾನ್ಫಿಡೆನ್ಸಲ್ಲಿ ನೀವೇನಾದರೂ ಯಾಮಾರಿದ್ರೆ ಅವಳ ಪ್ರೀತಿಯಿಂದ ಮುದ್ದಿನಿಂದ ಮಾತಾಡ್ಕೊಂಡೇ ಹೋಗ್ತಾಳೆ ಅಥವಾ ಹೋಗ್ತಾರೆ. ಆಮೇಲೆ ಬುಡಕ್ಕೆ ಬೆಂಕಿ ಇಡ್ತಾರೆ. ಟಾರ್ಗೆಟ್ ಪರ್ಸನ್, ಟಾರ್ಗೆಟ್ ಪೀಪಲ್ ಅಂತ ಇರುತ್ತೆ ಇಲ್ಲಿ. ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಯೂಲ್ ಮಾಡಿರ್ತಾರೆ. ಅದನ್ನೇ ಅವರು ಮಾಡಿಬಿಡ್ತಾರೆ. ಲಾಸ್ಟಿಗೆ ಅವ್ರು ಏನೇ ಬರೆದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ತಿದ್ದುಪಡಿ ಆಗ್ತವೆ. ತುಂಬ ಗಮನ ಇಡಬೇಕು ಈ ವಿಚಾರದಲ್ಲಿ. ಸರ್ಕಾರ ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 150 ಸೀಟ್ ಗೆಲ್ಲುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ನೋಡ್ತಾ ಇದ್ದರೆ ಕಾಂಗ್ರೆಸ್ ಅದೇ ಥರದ ಟ್ರೆಂಡಲ್ಲಿದೆ, BJP ದುರ್ಬಲವಾಗಿದೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಆದರೆ SIR ನಿಮ್ಮ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ನ ಉಲ್ಟಾ ಮಾಡಾಕ್ಬೋದು. ಮಮತಾ ಬ್ಯಾನರ್ಜಿ ಸೋತಂತಹ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರೇ ಇದ್ದಿದ್ದು. ಅಲ್ಲಿ BJP ಅಭ್ಯರ್ಥಿ ಗೆಲ್ತಾನೆ. ಸಾಧ್ಯ ಇದೆಯಾ? ಅಲ್ಲಿನ ಮುಸಲ್ಮಾನರನ್ನೆಲ್ಲ ಬಂಗಾಳ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ಕೊಂಡೇ ಬಂದಂಥ BJPಗೆ ಅಲ್ಲಿನ ಮುಸಲ್ಮಾನರು ಓಟ್ ಹಾಕ್ತಾರ? ಹೆಂಗೆ ಸೋತರು ದೀದಿ? ಅಲ್ಲಿನ EVM ಮಷೀನ್ಗಳು ಯಾಕೆ ಬೆಂಕಿಗೆ ಆಹುತಿ ಆಯಿತು? ಕಥೆ ಸುಮಾರಿದ್ದಾವೆ ಸಾರ್. ಬಿಹಾರದಲ್ಲಿ ಬಿಲ್ಕುಲ್ ಸಾಧ್ಯನೇ ಇಲ್ಲ BJP ಬರೋದಕ್ಕೆ ಅನ್ನುವಂಥ ವಾತಾವರಣ ಇತ್ತು. ಹೆಂಗೆ ಬಂದರು? ಪ್ರಶ್ನೆಗಳಿರ್ತವೆ.
ಏನಪ್ಪ ಇಷ್ಟು ದಿವಸ EVM ಅಂತಿದ್ರಿ, ಈಗ SIR ಅಂತಿದ್ರಿ ಹೇಳ್ಬೋದು. ಆದರೆ ಇಡೀ ದೇಶದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಇರುವಂಥ ಕಾನ್ಸೆಪ್ಟು ನಿಮ್ಮ ನೀತಿ ನಿಯಮಗಳು ಅನುಮಾನ ತರಿಸ್ತಾ ಇದ್ದಾಗ ಅದರ ಬಗ್ಗೆ ವಿಮರ್ಶೆ ಮಾಡುವುದು, ಪ್ರಶ್ನಿಸುವುದು, ಒಂದೊಳ್ಳೆಯ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೋಸ್ಕರ ಹೋರಾಟ ಮಾಡುವುದು ಎಲ್ಲದೂ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಆ ಹಕ್ಕನ್ನು ಕಿತ್ತುಕೊಳ್ಳುವ ನಿಮ್ಮ ಪ್ರಯತ್ನದ ವಿರುದ್ಧ ಅದೇ ಹಕ್ಕಿನಿಂದ ಹೋರಾಟ ಮಾಡುವುದು ಆ ಹಕ್ಕಿನ ಭಾಗವೇ. ಎನವೇ ಬಿ ಅಲರ್ಟ್. ಬಟ್ ಒಂದು ಹಂತಕ್ಕೋಕೆ ಈ ದೇಶದ ದೊಡ್ಡ ಸಂಖ್ಯೆಯ ದೊಡ್ಡ ಭಾಗ ಆಗಿರುವಂತಹ ಬಡವರು, ಅನಕ್ಷರಸ್ಥರು ಅವರೇ ವೋಟರ್ಸ್ಗಳಾಗಿದ್ದಾರೆ. ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ಬಲಿ ಹಾಕಿ ಶಾಶ್ವತವಾಗಿ ಅಧಿಕಾರಕ್ಕೆ ಬರೋಣ, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟನ್ನೇ ಮುಗಿಸೋಣ ಅನ್ನುವಂಥ ಲೆಕ್ಕಾಚಾರಗಳು ಇದೆಯಂತೆ ಅನ್ನುವಂಥ ಚರ್ಚೆಗಳು ನಮ್ಮ ಕಿವಿಗೆ ಬೀಳ್ತಾ ಇದ್ದಾವೆ. ಹಾಗೇನಾದರೂ ಆಯಿತು ಅಂದರೆ ಈ ದೇಶದ ಜನ ಇಲ್ಲೊಂದು ಪರಂಪರೆ ಇದೆ, ಸಹಿಸಿಕೊಳ್ಳುವಷ್ಟು ಸಹಿಸಿಕೊಳ್ಳುತ್ತಾರೆ. ಸಹನೆ ಮೀರಿದಾಗ ಬಿ ಅಲರ್ಟ್. ಸದ್ಯಕ್ಕೆ ನಾವು, ಭವಿಷ್ಯದಲ್ಲಿ ನೀವು. ನಮಸ್ಕಾರ.